ಇಲ್ಲಿ ನೋಡಿ ತೇವಾಂಶ ಲಾಸ್ಟ್ 3 ದಿನ ಮುಂಚೆ ನೀರ್ ಹಾಕಿದ್ದು. ಹೌದು. ಆದ್ರೂ ಇದ್ರಲ್ಲಿ ನೀರಿನ ಪಸೆ ಇದೆ ನೋಡಿ. ಹೌದೌದು. ಡ್ರೈ ಆಗ್ಲಿಕ್ಕೆ ಬಿಡುದಿಲ್ಲ. ಕರೆಕ್ಟ್ ಕರೆಕ್ಟ್. ಆ ತರ ಒಂದು ಕಂಡೀಷನ್ ಅಲ್ಲಿ ನಾವು ಮೇಂಟೈನ್ ಮಾಡ್ಬೇಕಾಗಿರುತ್ತದೆ. ಎಲ್ರಿಗೂ ಒಂದು ಮೆಸೇಜ್ ಏನಂದ್ರೆ ಇದು ಅನ್ಕೊಂಡಷ್ಟು ಸುಲಭನೂ ಇಲ್ಲ. ಕರೆಕ್ಟ್. ಆದ್ರೆ ನೀವು ಇನ್ವಾಲ್ವ್ ಆಗಿ ಕಷ್ಟಪಟ್ಟಷ್ಟು ಇದರಲ್ಲಿ ರಿವಾರ್ಡ್ ಕೂಡ ಇದೆ. ಅಂದ್ರೆ ತಕ್ಕ ಮಟ್ಟಿಗೆ ಜೀವನ ನಡೆಸ್ಕೊಂಡು ಹೋಗುವಷ್ಟು ಉತ್ಪತ್ತಿನೂ ಆಗತ್ತೆ. ಇಲ್ಲಿ ಬಂದಿದೆ ನೋಡಿ. ಇದೆಲ್ಲ ಚಿಕ್ಕ ಚಿಕ್ಕ ಬೇರ್ ಬಂದಿದೆ ಪೋರ್ಸ್ ಇಂದ, ಬಟ್ಟೆ ಪೋರ್ಸ್ ಇಂದ ಬೇರ್ ಹುಟ್ಟಿದೆ. ಅದೀಗ ಕಟ್ ಮಾಡ್ತೇನೆ ಇಲ್ಲಿ. ಇನ್ನು ಕಲ್ತಷ್ಟು ಇನ್ನು ನೆಕ್ಸ್ಟ್ ಏನಾದ್ರೂ ಹೊಸ ಗಿಡ, ಹೊಸ ಜಾತಿ, ಅದ್ರಲ್ಲೂ ಹೊಸ ಪ್ರಮೇಯ, ಮತ್ತೆ ವಿಶೇಷ ವಿದೇಶಿ ತಳಿಗಳು, ನಮ್ ನಾಟಿ ತಳಿಗಳು ಅಂತ ಹೇಳಿ ತುಂಬಾ ವೆರೈಟಿ. ಮಣ್ಣು ಮೀಡಿಯಂ ಏನಿರುತ್ತೆ ಫುಲ್ ಅದಕ್ಕೆ ಸರ್ಕಲ್ ಹೊಡಿಬೇಕು. ಗಾಯಕ್ಕೆ ಫುಲ್ ಮಣ್ಣು ಬಂದು ಕೂರ್ಬೇಕು. ಕಾಣ್ತದೆ ಕಾಣ್ತದೆ ನೋಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಏನಿದು ದೊಡ್ಡ ದೊಡ್ಡ ಹಣ್ಣುಗಳನ್ನೆಲ್ಲ ತೋರಿಸಿದ್ದೇನೆ ಅಂತೇಳಿ ಅಂದ್ಕೋಬಹುದು ನೀವು. ನಾನಿರುವಂಥದ್ದು ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆ ಪಕ್ಕದಲ್ಲಿ ಅಂಕುರ್ ನರ್ಸರಿಯಲ್ಲಿ ನಾನಿದ್ದೇನೆ. ಒಂದು ವಿಶೇಷವಾಗಿರುವಂಥ ಸಂಗತಿಯನ್ನು ತೋರಿಸಲಿಕ್ಕೋಸ್ಕರ ಬಂದಿರುವಂಥದ್ದು. ಇದು ಪೂರ್ತಿ ಲಿಂಬೆ ಹುಳಿಯ ತೋಟ. ಈ ಲಿಂಬೆ ಹುಳಿಯ ತೋಟದಲ್ಲಿ ಏನೋ ಇದು ಕಟ್ಟಿದಾರಲ್ಲ, ಕಾಣ್ತಾ ಇದೆ ನಿಮಗೆ, ಸಣ್ಣ 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 ಸಣ್ಣದಾಗಿ. ಪ್ರತಿ ಗಿಡಗಳಿಗೆ ಕೂಡ ಈ ರೀತಿ ಒಂದೊಂದು ಕಟ್ಟಿದ್ದಾರೆ. ಇದು ಯಾಕೆ ಕಟ್ಟಿರೋದು ಅಂತ ಹೇಳಿದ್ರೆ, ಇದೊಂದು ಕಸಿಯ ವಿಧಾನ. ಇದಕ್ಕೆ ಗೂಟಿ ಕಸಿ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಹೆಚ್ಚು ಕಸಿ ಮಾಡುವಂಥ ಒಂದು ವಿಧಾನ. ಒಂದೊಂದು ಗಿಡಗಳನ್ನು ಹೆಚ್ಚೆಚ್ಚು ಗಿಡ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೇನೆ. ಅಮೋಘ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಇವತ್ತಿನ ಒಂದು ಕಸಿಯ ಪದ್ಧತಿಯನ್ನು ಒಂದು ಪರಿಚಯ ಮಾಡಿಸಿ. ಹೌದು, ಇವತ್ತಿನ ಏನು ಈ ಸಂಚಿಕೆಯಲ್ಲಿ ಗೂಟಿ ಕಸಿ ಅಂತ ಹೇಳಿ, ಅಂದ್ರೆ ಯಾವುದೇ ರೀತಿ ಬೀಜದಿಂದ ಮಾಡಿಟ್ಟ ಗಿಡ ಇಲ್ದೇನೆ ಡೈರೆಕ್ಟ್ ನಮ್ಮ ಯಾವ ನಮ್ಮ ಉದ್ದೇಶಿತ ಗಿಡ ಇರುತ್ತೆ, ಹಣ್ಣು ಕೊಡೋ ಮರ ಇರುತ್ತೆ, ಅದ್ರ ಗೆಲ್ಲುಗಳಲ್ಲೇನೆ ಬೇರನ್ನ ಬರೆಸುವಂತಹ, ಅಂದ್ರೆ ಬೇರು ಹುಟ್ಟಿಸುವಂತ ಒಂದು ವಿಧಾನ. ಇದು ಹೇಗೆ ಮಾಡೋದು ಅಂತ ಹೇಳಿ ನಮ್ಮ ಧರ್ಮಪತ್ನಿಯವರು ಕೀರ್ತಿಯವರು ಹೇಳ್ಕೊಡ್ತಾರೆ. ಇದೊಂದು ಗೂಟಿ ಮಾಡ್ಲಿಕ್ಕೆ ಬೇಕಾಗುವಂತ ಒಂದು ಮಿಕ್ಸರ್. ಇದರಲ್ಲಿ ಮಣ್ಣು, ಮತ್ತೆ ಕೋಕೋಪೀಟ್, ಮತ್ತೆ ಸ್ವಲ್ಪ ತೊಟ್ಟಿ ಗೊಬ್ಬರ, ಸ್ವಲ್ಪ ಸ್ವಲ್ಪ ಒಂದು ಈಕ್ವಲ್ ಅಮೌಂಟ್ ಅಲ್ಲಿ ಒಂದು ಮಿಕ್ಸರ್ ಪ್ರಮಾಣದಲ್ಲಿ ಹಾಕಿ ಒಂದು ಈ ತರ ಒಂದು ಮಿಕ್ಸರ್ ಮಾಡಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿದ್ದೇನೆ ಈಗ. ಮತ್ತೆ ರೂಟಿಂಗ್ ಪೌಡರ್, ರೂಟಿಂಗ್ ಹಾರ್ಮೋನ್ ಕೂಡ ಒಂದ್ ಸ್ವಲ್ಪ ಹಾಕಿದ್ದೇನೆ. ಮತ್ತೆ ಇಷ್ಟು ಸ್ವಲ್ಪ ಹಿಂಡುವಾಗ ಸ್ವಲ್ಪ ನೀರ್ ಬೀಳ್ಬೇಕು. ಈ ತರ ಇಷ್ಟು ನೀರಿನ ಅಂಶ ಇರ್ಬೇಕು ಇದ್ರಲ್ಲಿ. ಅಷ್ಟು ಡ್ರೈ ಕೂಡ ಇರಬಾರ್ದು. ಈ ತರ ಡ್ರೈ ಪೌಡರ್ ಆಗಿದ್ರೆ ಆಗುದಿಲ್ಲ ಸಕ್ಸಸ್. ಇದೊಂದು ಒರಿಗಾಮಿ ಕ್ಲಾತ್ ಅಂತ, ಈ ತರ ನಾವು ಸ್ಟಿಚ್ ಮಾಡ್ಕೊಂಡಿದ್ದೆ ಮನೆಯಲ್ಲಿ. ಈ ತರ ಕಟ್ ಮಾಡಿ ಆ ಕಡೆ ಈ ಕಡೆ ಹೊಲಿಗೆ ಹಾಕಿ ಒಂದು ಬ್ಯಾಗ್ ತರ ಮಾಡ್ಕೊಂಡಿದ್ದೇನೆ. ಸಣ್ಣ ಬ್ಯಾಗಿನ ಏನದ್ರ ವಿಶೇಷತೆ ಅಂದ್ರೆ ಮಣ್ಣನ್ನ ಮೀಡಿಯಂ ಅನ್ನ ಹಿಡಿದಿಟ್ಕೋಬೇಕು. ನೀವು ಪ್ಲಾಸ್ಟಿಕ್ ಬಳಸಬಹುದು, ಇದು ಬಟ್ಟೆದು ಬಳಸಬಹುದು, ಬಟ್ಟೆಯಲ್ಲಿ ಮಾಡ್ಕೊಂಡಿರೋದು. ಇದು ಸ್ವಲ್ಪ ಈಸಿ ಮೆಥಡ್, ಬೀಳುದಿಲ್ಲ. ಪ್ಲಾಸ್ಟಿಕ್ ಅಲ್ಲಿ ಆದ್ರೆ ನಾವು ಹಿಡಿಬೇಕು, ಸ್ವಲ್ಪ ಸಮಸ್ಯೆ. ಇದಾದ್ರೆ ನಮ್ಗೆ ಈಸಿಯಾಗಿ ಕಟ್ಬಹುದು, ಮತ್ತೆ ಡಿಕಂಪೋಸೇಬಲ್ ಸೇರುತ್ತೆ. ಹಾಗಾಗಿ ಬಟ್ಟೆನೆ ಬಳಕೆ ಮಾಡಿ ಕಟ್ಟೋದು ಬಹಳ ಒಳ್ಳೇದು ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ನೋಡಿ ಅದಕ್ಕೆ ಫುಲ್ ತುಂಬಿಸಿ ಮೇಡಮ್ ಹಗ್ಗ ಗಟ್ಟಿಯಾಗಿ ಹಗ್ಗ ಕಟ್ಟಬೇಕಲ್ಲ. ಒಂದು ಚಾಕ್ಲೇಟ್ ಸುತ್ತಿದಾಗೆ ಒಂದು ಸ್ವಲ್ಪ ಸಾಕಾಗ್ತದೆ. ಅದಕ್ಕೆ ಸ್ವಲ್ಪ ಸಾಕು. ಆ ಗಾಯವನ್ನ ಕವರ್ ಮಾಡುವಷ್ಟು ಇದ್ರೆ ಸಾಕು. ಅಷ್ಟು ಸಾಕು. ಒಂದ್ ಸೈಡ್ ಕಟ್ಟಿ ಈಗ ಫಸ್ಟಿಗೆ ಇಲ್ಲಿ ನಾವು ಯಾವ ಗೆಲ್ಲು ಗೆಲ್ಲು ಬಹಳ ದಪ್ಪನೂ ಇರಬಾರ್ದು, ಬಹಳ ಸಪೂರನೂ ಇರಬಾರ್ದು. ಸಾಧಾರಣ ಪೆನ್ಸಿಲ್ ಗಾತ್ರಕ್ಕಿಂತ ಸ್ವಲ್ಪ ದಪ್ಪ ಇದ್ರೆ ಒಳ್ಳೇದು. ತುಂಬಾ ಸಪೂರ ಆದ್ರೆ ತಲೆಯ ಭಾರಕ್ಕೆ ಮುರಿದೋಗ್ತದೆ. ತುಂಬಾ ದಪ್ಪ ಆದ್ರೆ ಬೇರು ಬಂದಿದ್ದು ಅದು ನೆಕ್ಸ್ಟ್ ಹುಟ್ಟೋದಿಲ್ಲ ಗಿಡ. ಬೇರೆ ನಾಮಕೆ ವಾಸ್ತೆ ಬರುತ್ತೆ, ಸಾಕಾಗೋದಿಲ್ಲ ಸಪೋರ್ಟ್ ಮಾಡ್ಲಿಕ್ಕೆ. ಹೌದು, ಅದು ದೊಡ್ಡ ಗೆಲ್ಲಾದ್ರೆ, ತುಂಬಾ ದೊಡ್ಡ ಗೆಲ್ಲಾದ್ರೆ. ಈಗ ಇಲ್ಲಿ ಒಂದು ಸರ್ಕ್ಯುಲರ್ ರಿಂಗ್ ತರ 1 ಇಂಚ್ ಗ್ಯಾಪ್ ಅಲ್ಲಿ ಆ ಕಡೆ ಈ ಕಡೆ ಈ ತರ ಒಂದು ಮಾರ್ಕ್ ಮಾಡಿ
ಇದ್ ಮೇಲೆ ಇದು ಪೋರ್ಷನ್ ತೆಗಿಬೇಕೀಗ. ತೊಗಟೆ ಮಾತ್ರ ಬಿಡಿಸ್ಕೋಬೇಕು. ಹೌದು. ಹಾ ಕಾಂಡಕ್ಕೆ ಯಾವ್ದೇ ರೀತಿ ಡ್ಯಾಮೇಜ್ ಆಗದೆ ಇದ್ದಂಗೆ ಗೊತ್ತಾಯ್ತು. ತೊಗಟೆ ಮಾತ್ರ ಹಾ ಸುಲಿಯೋದು. ಹಾ ಮಾವಿಗೆ ಆಗತ್ತೆ ಈ ರೀತಿ? ಮಾವಿಗೂ ಮಾಡ್ತಾರೆ, ಹಾ ಆದ್ರೆ ತುಂಬಾ ವರ್ಷಗಳ ಕಾಲ ಬದುಕುವಂತ ಹಾ ತಾಯಿ ಬೇರಿನ ಮೇಲೆ ಡಿಪೆಂಡ್ ಆಗಿರುವಂತ ಸಸ್ಯಗಳನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಹಾ ಹಲಸು, ಮಾವು, ಸಪೋಟ ಸಕ್ಸಸ್ಫುಲ್ ಅಲ್ಲ ಅಲ್ಲ? ಅಂದ್ರೆ ಬೇರ್ ಬರ್ತದೆ, ಹಾ ಆದ್ರೆ ನೆಕ್ಸ್ಟ್ ಅದನ್ನ ನಾಟಿ ಮಾಡಿದಾಗ ಡೆವಲಪ್ಮೆಂಟ್ ಸಾಕಾಗೋದಿಲ್ಲ. ಹಾ 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 ಈ ಲೆಮನ್ ಅಲ್ಲಿ ಬಾರಿ ಚೆನ್ನಾಗಿ ಬರುತ್ತೆ ಲೆಮನ್ ಅಲ್ಲಿ ಎಲ್ಲ ಚಂದ ಬರುತ್ತೆ. ಅಲ್ಲ? ಲೆಮನ್ lemon, ಚಕ್ಕೋತ ಎಲ್ಲ ಅದೇ ಬೇರೆ ಕೆಟಗರಿ ಅಲ್ಲ? ಯಾವ್ದು? ಚಕ್ಕೋತ ಇದೆ category. ಮೂಸಂಬಿ ನೋಡಿ ಸ್ನೇಹಿತರೆ, ಈ ತರ ಇದನ್ನ ಮಾತ್ರ ಬಿಡಿಸ್ಕೊಳ್ಳೋದು. ಹಾ ನೋಡಿ. ನೆಕ್ಸ್ಟ್ ಈ ತರ ಮಾಡಿದಾಗ ಏನಾಗತ್ತಂದ್ರೆ ಹಾ ನ್ಯಾಚುರಲ್ ಆಗಿ ಅದು ಗಾಯನ ಮಾಗಿಸ್ಕೊಳ್ಳಿಕ್ ಟ್ರೈ ಮಾಡುತ್ತೆ ಗಿಡ. ಹೌದು. So, ಪುನಃ ಸ್ಕಿನ್ ಬಂದ್ಬಿಡ್ತದೆ. ಹಾ. ಈ ತರ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸ್ವಲ್ಪ ಮೇಲೆ ಕೆರೆಸ್ಬೇಕು. ಇದು ಯಾವ skin ಕಾರಣ- ಬಹಳ ಇಂಪಾರ್ಟೆಂಟ್. ಹೌದು, ಯಾವ ಕಾರಣಕ್ಕೂ ಅದು ಸ್ಕಿನ್ ಬರಬಾರ್ದು. ಬರ್ಬಾರ್ದು. ಬಂದ್ರೆ ನಿಮ್ಗೆ ಬೇರೆ ಬರಲ್ಲ. ಬೇರ್ ಬರೋದಿಲ್ಲ. ಸ್ಕಿನ್ ಬರ್ಲಿಕ್ಕೆ ಆಗ್ತದ ಅಂತ ಟ್ರೈ ಮಾಡುತ್ತೆ, ಬರ್ಲಿಕ್ಕೆ ಆಗದಿದ್ದಕ್ಕ ಇದು ಬೇರ್ ಬದುಕಲಿಕ್ಕೋಸ್ಕರ ಬರ್ತದೆ. ಬೇರೆ ಬಿಡ್ತದಲ್ಲ? ಹೌದು, ಕರೆಕ್ಟ್. ಇಷ್ಟಾದ್ಮೇಲೆ ಆದ್ಮೇಲೆ ನಾವು ಸಾಧ್ಯವಾದ್ರೆ ಇದಕ್ಕೂ ಚೂರು ರೂಟಿಂಗ್ ಪೌಡರ್ ಕೂಡ ಇದಕ್ಕೆ ಹಚ್ಬಹುದು. ಹಾ ರೂಟಿಂಗ್ ನಾವೀಗ ಪೌಡರ್ ಅಂತ ಇದ್ರಲ್ಲೇ ಸಿಗುತ್ತೆ. ಮಿಕ್ಸ್ ಮಾಡಿದ್ದೇವೆ. ಇದ್ರಲ್ಲೇ ಮಿಕ್ಸ್ ಮಾಡಿದ್ದೇವೆ, ಹಾ ಹಂಗಾಗಿ ಹಚ್ಚುವ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಇಲ್ಲಿ ಸ್ವಲ್ಪ ಕೊಯ್ಬೇಕು. ಕೊಯ್ದು ಗಾಯಕ್ಕೆ ಹಾ. ಇದಾಗುವಷ್ಟು ಹಾ ಒಂದ್ ಇಂಚಿನಷ್ಟು ಅಷ್ಟು ಗಾಯ ಆಗುವಷ್ಟು. ಆಗಿದೆಯಲ್ಲ, ಹಾ ಆ ಮಣ್ಣು ಆ ಮೀಡಿಯಂ ಏನಿರುತ್ತೆ ಹಾ. ಫುಲ್ ಅದಕ್ಕೆ ಸರ್ಕಲ್ ಹೊಡಿಬೇಕು. ಹಾ ಅಂದ್ರೆ ಕಾಣ್ತಾ ಇದೆಯಲ್ಲ? ಗಾಯಕ್ಕೆ ಫುಲ್ ಮಣ್ಣು ಬಂದು ಕೂರ್ಬೇಕು. ಹಾ ಕಾಣ್ತದೆ ಕಾಣ್ತದೆ. ಹಾ. ಮಾಡಿ ಹಾ ಈ ತರ ಗಟ್ಟಿ ಮಾಡಿ ಇದ್ ಮಾಡಿ ಅದನ್ನ ಆವರಿಸ್ಕೋಬೇಕು. ಹಾ ಮಣ್ಣು ಟೈಟ್ ಆಗಿ ಸುತ್ತಬೇಕು. ಹಾ ಯಾವ್ದೇ ಕಾರಣಕ್ಕೆ ಲೂಸ್ ಆಗ್ಬಾರ್ದು. ಲೂಸ್ ಆಗ್ಬಾರ್ದು, ಪ್ಲಸ್ ಬೇರ್ ಬಂದಿದ್ದು ಶೇಕ್ ಆಗ್ಬಾರ್ದು. ನೆಕ್ಸ್ಟ್ ಹಾ ಬೇರ್ ಹುಟ್ಟಿದ ಮೇಲೆ ಅಲ್ವಾ? ಮತ್ತೆ ಈ ತೊಗಟೆಗೆ ಸುತ್ತಲೂ ಹಿಂಗ್ ಶೇಕ್ ಆಗ್ಬಾರ್ದು. ಹಾ ಹ್ಮ್. ಯಾವ ಟೈಮ್ ಎಲ್ಲ ಒಳ್ಳೇದು ಇದಕ್ಕೆ ಕಟ್ಲಿಕ್ಕೆ? ಸರ್ ಇದು ನಿಮ್ಗೆ ಸಾಧಾರಣ ಮಳೆಗಾಲದಲ್ಲಿ ಚೆನ್ನಾಗ್ ಬರುತ್ತೆ. ಹಾ ತುಂಬಾ ಸುರಿಯೋ ಮಳೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಕ್ ಆಗಲ್ಲ, ಹಾ ಆದ್ರೆ ಮಳೆಗಾಲದ ಅವಧಿಯಲ್ಲಿ ಮಳೆ ಬಿಟ್ಟಾಗ್ಲೆಲ್ಲ ಮಾಡ್ಬೋದು. ಈಗ ಮಳೆ ಕಡಿಮೆ ಆಗಿದಿಂದ ಹಾ. 2 ದಿನಕ್ಕೊಮ್ಮೆ ಇದಕ್ಕೆ ನೀರ್ ಹಾಕ್ಬೇಕು ಹಾ ಸ್ವಲ್ಪ. ಹಾ 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 ಇದು ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು, ಹೌದು ಹೌದು ಮಾಯಿಸ್ಟೇ ಇರ್ಬೇಕು. ಈ ತರ ಕರೆಕ್ಟ್. ಇದು ಹಿಂಗ್ ಕಟ್ಟಿದಾರಲ್ಲ ಸರ್, ಹಾ ಇದು ಹಿಂಗಿಂಗ್ ಆಗ್ಬಾರ್ದು. ಹಾ ಅಂದ್ರೆ ರೋಲ್ ಹಾ, ರೋಲ್ ಹಾ, ಆಗ್ಬಾರ್ದು. ಗೊತ್ತಾಯ್ತು, ಗೊತ್ತಾಯ್ತು, ಗೊತ್ತಾಯ್ತು. ರೋಲ್ ಆದ್ರೆ ಅದು ಅಷ್ಟೇ ಟೈಟ್ ಇರ್ಬೇಕು ಅದು. ಟೈಟ್ ಟೈಟ್ ಹಾ. ಆಗಿರ್ಬೇಕು. ಈಗ ನೀವು ಗೂಟಿ ಮಾಡೋದು ನೋಡಿದಿರಲ್ವಾ? ಹಾ. ಈಗ ನಾವು ಮೊದ್ಲು ಒಂದ್ 50 ದಿನ ಮುಂಚೆ ಸಾಧಾರಣ ಮಳೆಗಾಲದ ಟೈಮ್ ಅಲ್ಲಿ ಹಾ. ಕಟ್ಟಿರುವಂತ ಗೂಟಿ ಗಿಡಗಳು ಇದೆಲ್ಲ. ಯಾವ್ದಕ್ಕೆ ಇದು? ಇದು ಲಿಂಬು ಜಾತಿಗಳು. ಹಾ ಇಲ್ಲೆಲ್ಲ ಈಗ ಹೂ ಬಂದಿದೆ ನೋಡಿ. ಹಾ ಈಗ ನೀವಿಲ್ಲಿ ಬಂದಿರುವುದು ಹಾ ಇಲ್ಲಿ ಬಂದಿದೆ ನೋಡಿ. ಹಾ ಇದೆಲ್ಲ ಚಿಕ್ಕ ಚಿಕ್ಕ ಬೇರ್ ಬಂದಿದೆ, ಪೋರ್ಸ್ ಇಂದ, ಬಟ್ಟೆ ಪೋರ್ಸ್ ಇಂದ ಕರೆಕ್ಟ್. ಬೇರ್ ಹುಟ್ಟಿದೆ. ಹಾ ನೋಡು ಅದನ್ನ ಅದೀಗ ತೆಗೀರಿ. ಕಟ್ ಮಾಡ್ತೇನೆ ಇಲ್ಲಿ ಹಾ, ಹಾ. ಈ ತರ. ಅದು ಓಪನ್ ಮಾಡುವಾಗ ಅದು ಮೀಡಿಯಂ ಉದ್ರಿ ಬೇರು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾ 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 ಹಾ. ಹಾಗಾಗಿ ನಾವು ಈ ಮೆಥಡ್ ಅನ್ನು ಅನುಸರಿಸೋದು. ಗೊತ್ತಾಯ್ತು ಗೊತ್ತಾಯ್ತು. ಪ್ಲಾಸ್ಟಿಕ್ ರೂಟ್ ಬಾಲ್ ಎಲ್ಲ ಕಟ್ಟಿದಾಗ ಹಾ. ಇದನ್ನ ಫುಲ್ ಬಟ್ಟೆ ಅಥವಾ ಏನು ಕವರ್ ಇರುತ್ತೆ ಅದನ್ನ ತೆಗಿಲೇಬೇಕು. ಹೌದು, ಹಾಗೆ ಮಣ್ಣಲ್ಲಿ ಹಾಕಿದ್ರೆ ಅದು ಡಿಕಂಪೋಸ್ ಆಗೋದಿಲ್ಲ. ಆಗೋದಿಲ್ಲ. ಅದರಲ್ಲಿ ಸ್ವಲ್ಪ ಗ್ಯಾಪ್ ತುಂಬಾ ಜೋರ್ ಇರ್ತದೆ ರೂಟ್ ಬಾಲ್. ಹೌದೌದು, ಅದ್ರಲ್ಲಿ ಹಾ, ಗ್ಯಾಪ್ ಹಾ. ಇರ್ತದೆ. ಹೌದು ಇನ್ನು ಬಿಡಿಸಿದ್ರೆ ನೀರೆಲ್ಲ ಇದು ಮಣ್ಣೆಲ್ಲ ಉದ್ರಿ ಕರೆಕ್ಟ್. ಹೋಗ್ಬೋದು. ನೋಡಿ So, ಸ್ನೇಹಿತರೆ, ಇಷ್ಟೇ ತೋರಿಸ್ತಾ ಕಾಣ್ತಾ ಇದ್ದೇನೆ. ಇದೆಯಾ ಬೇರು? ನೋಡಿ, ಇದಕ್ಕಿಂತ ಹೆಚ್ಚು ನೋಡ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಈ ರೀತಿ ಒಂದು ಗೂಟದ ಕಸಿ ಕಟ್ಟಿ ಅಲ್ವಾ? ಹೌದು. ಎಲ್ಲ ಎಲ್ಲ ಒಂದೇ ಕಡೆ ತೋರಿಸ್ಬೇಕಂತ ಸಾಧ್ಯ ಇಲ್ಲ. ನೋಡಿ, ಈ ರೀತಿ ಗಿಡಗಳನ್ನೆಲ್ಲ ಅವರು ಈ ರೀತಿ ಗೂಟದ ಕಸಿಗಳನ್ನೆಲ್ಲ ಮಾಡಿರ್ತಾರೆ. ಈಗ ಇದು ನಾವು ಕಟ್ ಮಾಡಿ ತಕೊಂಡು ಬಂದಿದ್ವಲ್ವಾ, ಇಲ್ಲಿ ಬೇರೆಲ್ಲ ಕಾಣ್ತಾ ಇತ್ತು ನಿಮ್ಗೆ. ಹೌದು. ಇದು ಪ್ರೊಸೆಸ್ ಇಲ್ಲಿಗೆ ಮುಗ್ದಿಲ್ಲ. ಹಾ. ಇದನ್ನ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ನಾವ್ ಇಲ್ಲಿ ಮಾಡಿದ್ದೇವೆ ಮಿಸ್ಟ್ ಚೇಂಬರ್ ಅಂತ ಹೇಳ್ತೇವೆ. ಹಾ ಇಲ್ಲಿ ಏನಾಗತ್ತಂದ್ರೆ ಒಂದು ಹ್ಯೂಮಿಡಿಟಿ, ಹಾ. ತೇವಾಂಶ ಹಾ ಕಂಟ್ರೋಲ್ ಮಾಡ್ತದೆ ಇಲ್ಲಿ. ಹಾ ಇಲ್ಲಿ ನಾವು ಮೊದ್ಲು ಮಾಡಿ ಗೂಟಿ ಮಾಡಿ ಹಾ ಈ ಪ್ಯಾಕೆಟ್ ಅಲ್ಲಿ ಎಲ್ಲ ಇಟ್ಟು ನೋಡಿ. ಈಗ ಹಾ ಇನ್ನು ಡೆವಲಪ್ ಆಗ್ತದೆ ಮೆಲ್ಲ. ಹಾ. ಆಲ್ರೆಡಿ ರೂಟ್ಸ್ ಬಂದಿರ್ತದೆ. ಹಾ. ಜಸ್ಟ್ ಅದಕ್ಕೆ ರೂಟ್ಸ್ ಆವಾಗ ಫಂಕ್ಷನಲ್ ಆಗಿರುವುದಿಲ್ಲ ಈ ಸ್ಟೇಜ್ ಅಲ್ಲಿ. ಹಾ. ರೂಟ್ಸ್ ಫಂಕ್ಷನಲ್ ಬರ್ಬೇಕಾದ್ರೆ ರೂಟಿನ ಒಂದು ಕೆಲಸ ಏನು, ನೀರನ್ನು ಅಬ್ಸಾರ್ಬ್ ಮಾಡೋದು, ನ್ಯೂಟ್ರಿಯೆಂಟ್ಸ್ ಅನ್ನು ಅಬ್ಸಾರ್ಬ್ ಮಾಡೋದು, ಹೌದು. ಅದೆಲ್ಲ ಮಾಡ್ಬೇಕಾದ್ರೆ ಒಂದು ಹಾ ಒಂದ್ ಸ್ಟೇಜ್ ಬರ್ಬೇಕಾದ್ರೆ ನಾವು ಈ ತರ ಒಂದು ಮಿಸ್ಟ್ ಚೇಂಬರ್ ಅಲ್ಲಿ ಇಡ್ಬೇಕು. ಡೈರೆಕ್ಟ್ ಬಿಸಿಲಿಗೆ ಇಟ್ರು ಒಣಗ. ಇಲ್ಲಿ ನೋಡಿ ತೇವಾಂಶ ಲಾಸ್ಟ್ 3 ದಿನ ಮುಂಚೆ ನೀರ್ ಹಾಕಿದ್ದು, ಹೌದು ಆದ್ರೂ ಇದ್ರಲ್ಲಿ ನೀರಿನ ಪಸೆ ಇದೆ ನೋಡಿ. ಹೌದು ಹೌದು. ಡ್ರೈ ಆಗ್ಲಿಕ್ಕೆ ಬಿಡುದಿಲ್ಲ. ಕರೆಕ್ಟ್ ಕರೆಕ್ಟ್. ಆ ತರ ಒಂದು ಕಂಡೀಷನ್ ಅಲ್ಲಿ ನಾವು ಮೇಂಟೈನ್ ಮಾಡ್ಬೇಕಾಗಿರುತ್ತದೆ. ಹಾ ಹಾ ಹಾ. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಒಂದು ಹಾಕ್ಬೇಕಾ ಪ್ಯಾಕೆಟ್ಗೆ? ಬೇಡ, ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ. ಈ ತರ ಮಣ್ಣಿಗೆ ಸೇರ್ಸೋದು ಹಾ. ಏನಾಗತ್ತಂದ್ರೆ ಬೇರುಗಳು ಜಸ್ಟ್ ಇರ್ತಾವಷ್ಟೇ, ಹ್ಮ್. ಅದ್ರ ಕೆಲಸ ನಿರ್ವಹಣೆ ಮಾಡ್ಲಿಕ್ಕೆ ಅದಕ್ಕೆ ತಾಕತ್ ಬಂದಿರೋದಿಲ್ಲ. ಹೌದು. ಸೊ ಇದರಲ್ಲಿ ಎಕ್ಸ್ಟೀರಿಯರ್ ಅಂದ್ರೆ ಹೊರಗಡೆಯಿಂದ ಅದಕ್ಕೆ ಬೇಕಾದ ತೇವಾಂಶ ಮತ್ತೆ ಹೀಟ್ ಬಂದಾಗ ಹಾ. ಗಿಡನು ಚಿಗುರುತ್ತದೆ, ಬೇರು ಕೂಡ ಡೆವಲಪ್ ಆಗಿ. ಇಲ್ಲಿ ನೋಡಿ ಬೇರೆ ನಿಮ್ಗೆ ಇದು ಹಾ. ಬಟ್ಟೆ ಕಾಣ್ತಾ ಇದೆ ನೋಡಿ. ಹೌದು ಇದು ನೀಲಿ ಕಲರ್ ಕವರ್ ಇದೆ. ಕರೆಕ್ಟ್ ಕರೆಕ್ಟ್. ಡೈರೆಕ್ಟ್ ಕವರ್ ಸಮೇತ ಇಲ್ಲಿ ನೀವು ಹಾಕುವಂತದ್ದಲ್ಲ. ಮಣ್ಣಿಗೆ ಇದರಲ್ಲಿ ಫುಲ್ ಹಾಕಿಟ್ಟಿದ್ದೀರಾ? ಫುಲ್ ಹಾಕಿದೆ. ಫುಲ್ ಆಗ್ತದೆ. ಓ ನೋಡಿ ಸ್ನೇಹಿತರೆ, ತೆಗಿಬೇಕಂತೇಳಿ ಇಲ್ಲ. ಹಾ ಹೇಗೆ ನೋಡಿ ಎಷ್ಟು ಸಣ್ಣ ಗಿಡದಲ್ಲಿ
ಊಟಿ ಕಸಿಯ ತಾಕತ್ ನೋಡಿ, ಎಷ್ಟು ಸಣ್ಣ ಗಿಡದಲ್ಲಿ ಹೂವಾಗಿದೆ ಅಲ್ಲ ಸರ್? ಹೂವಾಗಿದೆ, ಮಿಡಿಗಳಾಗಿದೆ. ಅದರಲ್ಲೇ ಮಿಡಿಗಳು ಹಾಗಿರ್ತದಲ್ಲ. ನಮ್ ಕೆಲವು ಸ್ವಲ್ಪ ತುಂಬಾ ಬಾರಿ ಪ್ರಶ್ನೆ ಬರ್ತದೆ, ಹೌದು. ಇಷ್ಟು ಸಣ್ಣ ಲೆಮನ್ ಗಿಡದಲ್ಲಿ ಹೇಗೆ ಮಿಡಿ ಆಗಿದೆ ಅಂತ ಹೇಳಿ. ಹೌದು. ಏನೋ ನರ್ಸರಿ ಮಂಗ ಮಾಡ್ತಾರೆ ಅನಿಸ್ತದೆ. ಇದಕ್ಕೆ ಯಾವುದೇ ಕೆಮಿಕಲ್ ಏನು ಮಾಡ್ಲಿಲ್ಲ. ಅಂದ್ರೆ ಹೂ ಬಂದಿರುವ ಗೆಲ್ಲನ್ನೇ ನಾವು ಬೇರ್ ಬರ್ಸಿರೋದ್ರಿಂದ ಕರೆಕ್ಟ್. ಆಲ್ರೆಡಿ ಅದಕ್ಕೆ ಹೂ ಬಿಡುವ ಪ್ರಕೃತಿ ಬಂದಿರ್ತದೆ, ಹೌದು, ಆ ಸಾಮರ್ಥ್ಯ ಇರ್ತದೆ. ಸಾಮರ್ಥ್ಯ ಇರ್ತದೆ. ಇದು ಪೂರ್ತಿ ಅದೇ ಅಲ್ಲ? ಒಟ್ಟು ಪೂರ್ತಿ ಅದೇ. ಎಷ್ಟು ಗಿಡ ಹೌದು. ಇರ್ಬೋದು ಇದರಲ್ಲಿ? ಇದರಲ್ಲಿ ಒಂದು 500 ಗಿಡ ಇರ್ತದೆ. 500 ಗಿಡಗಳು ಇರ್ಬೋದಲ್ಲ? ಈಗ ನೋಡಿ 100% ಸಕ್ಸಸ್ ಅಂತ ಹೇಳು ಆಗುದಿಲ್ಲ, ಕೆಲವೊಂದು ಹಾ. ಬರ್ತಾವೆ ನೋಡಿ, Fail ಆಗ್ತದೆ. ಕರೆಕ್ಟ್. ಹೌದು. ಹೌದು, ಇಲ್ಲಿ ನೋಡಿ ಫೇಲ್ ಆಗಿದ್ ಗಿಡ, ಇದಕ್ಕೆಲ್ಲ ಇಷ್ಟೆಲ್ಲ ಕೆಲಸ ಇದೆ ಅಲ್ಲ, ಹೌದು. ಇಲ್ಲಿ ನೋಡಿ ಅದಕ್ಕೋಸ್ಕರ ಅಷ್ಟು ರೇಟ್ ಬೇರ್ ಆಗ್ತದೆ ಅದಕ್ಕೆ. ಬಂದಿದೆ ಅಲ್ವಾ? ಆದ್ರೂ ಫೇಲ್ ಆಗಿದೆ. Fail ಓಹೋ, ಕೊಳ್ತೋಗಿದೆ. ಇಲ್ಲೆಲ್ಲ ಬೇರ್ ಬಂದಿದೆ, ಹಾ, ಮೊದ್ಲು ಇಲ್ಲಿ ನೋಡಿ ಬೇರೆಲ್ಲ ಹೌದು. ಬಂದಿದೆ, ಆದ್ರೂ ಯಾವ್ದೋ ಒಂದ್ ಕಾರಣಕ್ಕೆ ಫೇಲ್ ಆಗಿದೆ ಗಿಡ. ಕರೆಕ್ಟ್. ಬೇರು ಊರ್ಲಿಕ್ಕೆ ಆಗ್ಲಿಲ್ಲ, ಅಲ್ಲ. ಅಷ್ಟೊತ್ತಿಗೆ ಅದು ಕೊಳ್ತೋಯ್ತು. ಹೌದು. ಸೊ ಈ ನಾನಾ ಕಾರಣದಿಂದ ನೋಡಿ. ಫೇಲ್ ಆಗುತ್ತೆ. ಇದೇ ಹೌದಲ್ಲ? ಅದಕ್ಕೆ ನಡಿ ನೋಡುವ, ಹೌದು. ಬೇರೆ ಏನು ರೋಗ ಇರ್ಲಿಕ್ಕಿಲ್ಲ ಅದಕ್ಕೆ. ಇಲ್ಲ ನೋಡಿ ಮೇಡಮ್ ಅವ್ರು ಜೋಡಿಸಿದ್ರು, ಅಷ್ಟೇ. ನೋಡಿ, ಅಷ್ಟೇ ಕೆಲಸ. ಎಷ್ಟು ದಿನ ಇರ್ತದೆ ಸರ್ ಈ ಗೂಡಲ್ಲಿ ಇದು? ಸರ್, ಇದರಲ್ಲಿ ಸಾಧಾರಣ 1 ತಿಂಗಳು 1.5 ತಿಂಗಳು ಇಡ್ತೇವೆ. ಹಾ, ಮತ್ತೆ ಈ ಹೊಸ ಚಿಗುರು ನಿಮ್ ಕಾಣ್ತಾ ಇರ್ಬೋದು, ಕೆಲವು ಗಿಡ ಹೌದು. ಹೊಸ ಚಿಗುರೆಲ್ಲ ಬರ್ತಾ ಇದೆ. ಹಾ. ಪ್ಲಸ್ ನಮ್ ಪ್ಯಾಕೆಟ್ ಇಂದ ಬೇರೆ ಹೊರಗೆ ಬರುತ್ತೆ. ಹೌದು. ಈಗ ಏನಾಗುತ್ತಂದ್ರೆ ಇಲ್ಲಿ ಸೈಡ್ ಇಂದ ಬರುತ್ತೆ. ಇಲ್ಲಿಂದ ಇಲ್ಲಿ ಹೊಟ್ಟೆ ಎಲ್ಲ ಇರುತ್ತಲ್ಲ, ಹಾ, ಇದರಿಂದೆಲ್ಲ ಬೇರೆ ಹೊರಗೆ ಬರ್ಲಿ ಸ್ಟಾರ್ಟ್ ಆಗುತ್ತೆ. ಹಾ. ಅದನ್ನ ನೋಡಿ ನಾವು ಹೊರಗಿಡ್ತೇವೆ. ಗೊತ್ತಾಗತ್ತೆ ನಿಮಗೆ ಒಂದೇ ಸತಿ ಹೊರಗಿಡ್ ಮೇಡಮ್. ಈ ರೀತಿ ಎಜುಕೇಶನ್ ಆದ್ಮೇಲೆ ಹೆಚ್ಚಾಗಿ ಹೌದು. ಬೆಂಗಳೂರು ಬೇರೆ ಯಾವ್ದೋ ಕಂಪನಿಗಳಿಗೆ ಕೆಲಸಕ್ಕೆ ಸೇರ್ಲಿಕ್ಕೆ ಹೋಗ್ತಾರೆ. ಅಂತದ್ರಲ್ಲಿ ನೀವು ಬಂಡಾಸ್ಕರ್ಸ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ರಿ ಅಂತ ಕೂಡ ಹೇಳಿದ್ರಿ. ಹೌದು. ಮತ್ತೆ ಈಗ ಕೃಷಿಗೆ ಇಳಿದಿದ್ರಿ ಫುಲ್ ಟೈಮ್ ಆಗಿ. ಹಾ, ಏನ್ ಅನ್ಸುತ್ತೆ ಕೃಷಿ ಅನುಭವಗಳು? ಒಂದೇನಂದ್ರೆ ತುಂಬಾ ಇದು ಒಂದು ತುಂಬಾ ಕಲಿಯುವಂತದ್ದು ಒಂದು ಇನ್ನೂ ಇರುವಂತ ಒಂದು ವಿಷಯ ಇದು. ಒಂದು ಎಂಡ್ಲೆಸ್, ಹಾ. ಇನ್ನು ಕಲ್ತಷ್ಟು ಇನ್ನು ನೆಕ್ಸ್ಟ್ ಏನಾದ್ರೂ ಹೊಸ ಗಿಡ, ಹೊಸ ಜಾತಿ, ಅದ್ರಲ್ಲೂ ಹೊಸ ಪ್ರಮೇಯ, ಹಾ. ಮತ್ತೆ ವಿಶೇಷ ವಿದೇಶಿ ತಳಿಗಳು, ನಮ್ ನಾಟಿ ತಳಿಗಳು ಅಂತ ಹೇಳಿ ತುಂಬಾ ವೆರೈಟಿ ಇರುವಂತ ಒಂದು ಅದ್ಭುತವಾದ ಒಂದು ಫೀಲ್ಡ್. ಹ್ಮ್. ಅದ್ ಬಿಟ್ರೆ ಮತ್ತೆ ಇನ್ನೇನಂದ್ರೆ ನಂಗೆ ಮೊದ್ಲಿಂದ ಆಸಕ್ತಿ ಇತ್ತು ಮಾಡ್ಬೇಕಂತ. ಆದ್ರೆ ನಮ್ಮಲ್ಲಿ ಮೊದ್ಲು ಮದ್ವೆ ಮುಂಚೆ ಜಾಗ ಇರ್ಲಿಲ್ಲ, ಮತ್ತೆ ಸಣ್ಣ ಹೂವಿನ ಗಿಡ ಎಲ್ಲ ಇದ್ದಿದ್ ಬಿಟ್ರೆ ಹಣ್ಣಿನ ಗಿಡ ಅದೆಲ್ಲ ವಿಷಯ ಗೊತ್ತಿರ್ಲಿಲ್ಲ. ಮತ್ತೆ ಹಲಸು ಅಂದ್ರೆ ಒಂದೇ ಹಲಸು ಅಂತ ಅಷ್ಟೇ ತಲೆಯಲ್ಲಿ. ಅದ್ರಲ್ಲಿ ತುಂಬಾ ಜಾತಿಗಳಿದೆ, ಮತ್ತೆ ಬಣ್ಣಗಳಿದೆ, ಹಳದಿ ಬಣ್ಣ, ಕೆಂಪು ತೊಳೆ, ಆರೆಂಜ್ ಅದೆಲ್ಲ ಇದೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿರುವಂತದ್ದು. ಮತ್ತೆ ತಿನ್ಲಿಕ್ಕಂತೂ ಅಷ್ಟು ರುಚಿ. ಮತ್ತೆ ಬೇರೆ ಹಣ್ಣು ಮಾರ್ಕೆಟ್ ಅಲ್ಲಿ ಸಿಗುವ ಹಣ್ಣು ಮತ್ತೆ ನಮ್ಮ ಇಲ್ಲಿ ನರ್ಸರಿಯಲ್ಲಿ ಬೆಳೆದಂತ ಹಣ್ಣಲ್ಲಿ ತುಂಬಾ ವ್ಯತ್ಯಾಸ ಇದೆ. ಒಂದು ಅಲ್ಲೆಲ್ಲ ಕೆಮಿಕಲ್ ಎಲ್ಲ ಹಾಕಿ ಬೆಳೆಸಿರ್ಬೋದು, ತುಂಬಾ ಹ್ಯೂಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕಂತ. ನಮ್ಗೆ ವರ್ಷಕ್ಕೆ ಒಂದು ಸ್ವಲ್ಪ ಹಣ್ಣು ಸಿಕ್ಕಿದ್ರು ಅದು ಒಂದು ಖುಷಿಯೇ ಬೇರೆನೆ. ಅದು ನಾವು ಬೆಳೆಸಿದ ಹಣ್ಣು ನಾವೇ ತಿನ್ಲಿಕ್ಕೆ ಅದು ಖುಷಿಯೇ ಬೇರೆ. ಅದು ತುಂಬಾ ಒಂದು ಅಂದ್ರೆ ಒಂದು ನೋಡುವಾಗ ಕೂಡ ತಿನ್ಬೇಕಂತ ಅನ್ಸ್ತದೆ. ಬೇಡ ಅಂತ ಹಾಳಾದ್ರೂ ಕೂಡ ಅದ್ರಲ್ಲಿ ಸ್ವಲ್ಪ ಅಂಶ ತಿನ್ನುವ, ನಾವೇ ಬೆಳೆದಿದ್ದು ಅಂತ ಒಂದು ಆತರ. ಮಾರ್ಕೆಟ್ ಅಲ್ಲಿ ತಂದಿದ್ದ ಹಣ್ಣಾದ್ರೆ ನಮ್ಗೆ ಹೆದರಿಕೆ, ಅದು ಪೆಸ್ಟಿಸೈಡ್ ಹೊಡೆದು ಹಾಳಾಗಿದ್ಯಾ ಅಥವಾ ಏನ್ ಬಂದು ರೋಗ ಬಂದು ಹಾಳಾಗಿದ್ಯಾ ಅಂತ ಗೊತ್ತಿರುದಿಲ್ಲ. ಆದ್ರೆ ನಮ್ಮಲ್ಲಿ ಬೆಳೆದಿದ್ದ ಹಣ್ಣು ವಿಷಮುಕ್ತವಾದ ಹಣ್ಣು. ಅದು ನಾವು ಆದಷ್ಟು ನಾವು ಅದ್ರಲ್ಲಿ ತಿನ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಮತ್ತೆ ಒಂದು ಈ ತರ ಪರಿಸರ ಮಧ್ಯ ವಾತಾವರಣ, ಒಂದು ಹಕ್ಕಿಗಳ ಚಿಲಿಪಿಲಿ, ಮತ್ತೆ ಎಲ್ಲ ಒಟ್ಟಿಗಾಗುವಾಗ ಒಂದು ಸ್ಟ್ರೆಸ್ ಫ್ರೀ ಒಂದು ಕೆಲ್ಸ ಇದೆ. ಆದ್ರೆ ಕೆಲ್ಸ ಮಾಡ್ತಿರೋದೊಂದು ಅನ್ಸುದಿಲ್ಲ. ಒಂದು ನಮ್ದೇ ಆದ ಒಂದು ಶೆಡ್ಯೂಲ್ ನಾವು ಮಾಡ್ಕೊಂಡಿದ್ದೇವೆ. ಬೆಳಿಗ್ಗೆ ನೀರ್ ಹಾಕುದು, ಮತ್ತೆ ಇಲ್ಲಿ ಗ್ರಾಫ್ಟಿಂಗ್ ಮಾಡುದು, ಸಂಜೆ ಟೈಮ್ ಸಿಕ್ಕಿದಾಗ. ಅಂದ್ರೆ ಒಂದು ಒತ್ತಡ ಅಂತ ಹೇಳಿಲ್ಲ, ನಮ್ಗೆ ಬೇಕಾದ ಹಾಗೆ ನಾವು ಎಲ್ಲ ಸೆಟ್ ಮಾಡ್ಕೊಂಡಿದ್ದೇವೆ. ಬೇಕಾದ್ರೆ ಎಲ್ಲೂ ಫಂಕ್ಷನಿಗೆ ಹೋಗಿ ಬರ್ಬೋದು. ಅಂದ್ರೆ ಇಷ್ಟೇ ಒಳಗ್ ಬರ್ಬೇಕು, ಅಷ್ಟೇ ಗಂಟೆ ನಾವು ಇಲ್ಲಿ ಟೈಮ್ ಏನ್ ಫಿಕ್ಸ್ ಮಾಡ್ಲಿಲ್ಲ. ನಮ್ದೇ ಓನ್ ಇರೋದ್ರಿಂದ ನಾವು ಅಡ್ಜಸ್ಟ್ಮೆಂಟ್ ನಮ್ದು. ಕೆಲವೊಮ್ಮೆ ಇವ್ರು ಕೆಲವು ಫಂಕ್ಷನಿಗೆ ಹೋಗ್ತಾರೆ, ನಾವು ಎಲ್ಲಾದ್ರೂ ಹೋಗ್ತೇವೆ. ಎಲ್ಲ ಒಂದ್ ಕೆಲ್ಸ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಈಗ ಅಂದ್ರೆ ಬೇರೆ ಇದು ಕೆಲ್ಸ ರಜೆ ಕೇಳ್ಬೇಕಂತ ಹೇಳಿಲ್ಲ. ನಮ್ಗಿಂತ ಮೇಲೆ ಇದ್ದವರಿಗೆ ನಾವೀಗ ರಜೆ ಕೇಳಿ ಕೆಲ್ಸಕ್ಕೆ ಹೋಗುವ, ರಜೆ ಫಂಕ್ಷನಿಗೆ ಹೋಗ್ಬೇಕು ಅಥವಾ ಎಲ್ಲಾದ್ರೂ ಎಂಜಾಯ್, ಕರೆಕ್ಟ್, ನಾವೇ ಡಿಸೈಡ್ ಮಾಡ್ಬೋದು. ಮೇಜರ್ ನಮ್ಮ ಕಸ್ಟಮರ್ಸ್ ಎಲ್ಲ IT ಫೀಲ್ಡ್ ಅಲ್ಲಿ ಬೋರ್ ಆದವರು, ಅಂದ್ರೆ ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ತುಂಬಾ ಒತ್ತಡ, ಮಾನಸಿಕ ದೈಹಿಕ ಒತ್ತಡದಿಂದ ಸಫರ್ ಆದವರು, ಅವರೆಲ್ಲ ಜಾಸ್ತಿ ನಮ್ಮ ಕಸ್ಟಮರ್ಸ್. ಸಣ್ಣ ಪುಟ್ಟ ಕೃಷಿಕರು ಇದ್ದಾರೆ, ಸ್ವಲ್ಪ ಈವನ್ ಫುಲ್ ಟೈಮ್ ಕೃಷಿ ಮಾಡ್ಬೇಕು ಅಂತ ಭೂಮಿ ಖರೀದಿ ಮಾಡಿ ಇಳಿಯೋರಂತರು ತುಂಬಾ ಜನ ಇದ್ದಾರೆ. ಎಲ್ರಿಗೂ ಒಂದು ಮೆಸೇಜ್ ಏನಂದ್ರೆ, ಇದು ಅನ್ಕೊಂಡಷ್ಟು ಸುಲಭನೂ ಇಲ್ಲ. ಆದ್ರೆ ನೀವು ಇನ್ವಾಲ್ವ್ ಆಗಿ ಕಷ್ಟಪಟ್ಟಷ್ಟು ಇದರಲ್ಲಿ ರಿವಾರ್ಡ್ ಕೂಡ ಇದೆ. ಅಂದ್ರೆ ತಕ್ಕ ಮಟ್ಟಿಗೆ ಜೀವನ ನಡೆಸ್ಕೊಂಡು ಹೋಗುವಷ್ಟು ಉತ್ಪತ್ತಿನೂ ಆಗತ್ತೆ. ನಿಮ್ಗೆ ಈ ಸ್ವಲ್ಪ ಐಷಾರಾಮಿ ಜೀವನ ಇಷ್ಟ ಅಂದ್ರೆ
ಅದೇ ಇಷ್ಟ ಅಂತ ಆದ್ರೆ ಇದ್ರಲ್ಲಿ ಇಳಿಬಾರ್ದು. ಕರೆಕ್ಟ್. ಜಸ್ಟ್ ಒಂದ್ ಏನೋ ರೊಮ್ಯಾಂಟಿಕ್ ಆಗಿ ಕೃಷಿ ಬಗ್ಗೆ ಸ್ವಲ್ಪ ಒಂದ್ಸಲ ಒಂದ್ ಚೂರು ಇದೆ ಅಂತ ಮಾಡಕ್ ಹೋಗ್ಬಾರ್ದು. ಫುಲ್ ಟೈಮ್ ಇಳಿಬೇಕಾದ್ರೆ ಇದ್ರ ಪ್ಲಸ್ ಮೈನಸ್ ತಿಳ್ಕೊಂಡು ಇಳಿಬೇಕು. ಪ್ರೆಸ್ಟಿಜಿಯಸ್ ಕಂಪ್ನಿಲಿ ಇದ್ದೆ, ಹೌದು ಪ್ಲಾನರ್ ಅಂತ ಪುತ್ತೂರಲ್ಲಿ. ಕರೆಕ್ಟ್ 6 ವರ್ಷ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೆ. ಹೌದು ಆಮೇಲೆ ಇದಕ್ಕೆ ನಮ್ಮ ತಂದೆಯವರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿಟ್ಟು ಹೌದು ನಡ್ಸ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಕೂಡ ನಮ್ಮ ತಂದೆ ಜೊತೆ ಸೇರ್ಕೊಂಡು ನಮ್ಮ ಪತ್ನಿಯವರು ಕೂಡ ಹೆಲ್ಪ್ ಮಾಡಿದ್ರು. ಅಲ್ಲ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಆಗ್ತದೆ. ಯಾಕೆ ನಾನು ಓಡಾಟದ ಮಧ್ಯದಲ್ಲಿ ಎಷ್ಟೋ ಕಡೆಯಲ್ಲಿ ಹೆಂಗಾಗಿರುವಂತ ಕಪಲ್ಸ್ಗಳು ಬೆಂಗಳೂರು ಬಿಟ್ಟು ಬಂದು ಮನೆಯಲ್ಲೇ ಕೆಲಸ ಮಾಡೋದು ನಾನು ನೋಡಿದ್ದೇನೆ. ಕೇವಲ ಮನೆಯಲ್ಲಿ ಕೆಲಸ ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತ್ರ ಅಲ್ಲ, ಮಹಿಳೆಯರು ಕೂಡ ತೋಟದಲ್ಲಿ ಬಂದು ಕಸಿ ಇಲ್ಲ ಕಟ್ಟುವಂತದ್ದು ಅಂದ್ರೆ ದಂಪತಿಗಳು ಒಟ್ಟಾಗಿ ಹೆಜ್ಜೆ ಹಾಕ್ಬೇಕಾಗತ್ತೆ. ಒಬ್ರಿಗೆ ಮಾತ್ರ ಇಂಟ್ರೆಸ್ಟ್ ಇದ್ರೆ ಇನ್ನೊಬ್ರಿಗೆ ಇಂಟ್ರೆಸ್ಟ್ ಇದ್ರೆ ಆಗೋದಿಲ್ಲ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಯಾರೋ ನಾವು ನರ್ಸರಿ ಅವ್ರು ಹೇಳ್ತೀವಿ, ಇನ್ಯಾರೋ ಹೇಳ್ತೀವಿ ಅಂತ ಹೇಳಿ ಈಗ ಸ್ವಲ್ಪ ಹೈಪ್ ಮಾಡಿ ಅಂದ್ರೆ ಯಾವ್ದೋ ಉದ್ದೇಶ ಪೂರ್ವಕವಾಗಿ ಏನೋ ಇಷ್ಟು ಲಾಭ ಇದೆ ಅಷ್ಟು ಲಾಭ ಇದೆ ಅಂತ ಹೇಳಿ ತುಂಬಾ ವಿಡಿಯೋಸ್ ಮಾಡ್ತಾರೆ. ಅದು ಒಳ್ಳೇದೋ ಕೆಟ್ಟದೋ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಆಮೇಲೆ ಆ ಬೆಳೆಗೆ ಕೈ ಹಾಕೋದು ಒಳ್ಳೇದು. ಸಣ್ಣ ಪ್ರಮಾಣದಲ್ಲಿ ಮಾಡಿ ನೆಕ್ಸ್ಟ್ ಅಟ್ಲೀಸ್ಟ್ ಒಂದ್ ವರ್ಷ 2 ವರ್ಷ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ಮಾಡ್ಕೊಂಡು ಆಮೇಲೆ ನೀವು ಸರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಯಾರೋ ಹೇಳಿದ್ದಾರೆ, ಯಾರೋ ಒಬ್ರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿ ಎಲ್ರು ಕೂಡ ಹಾಕ್ಲಿಕ್ಕೆ ಹೋದ್ರೆ ಖಂಡಿತ ಕಷ್ಟ ಇದೆ. ತುಂಬಾ ಜನ ಈಗ ಸಾಫ್ಟ್ವೇರ್ ನಲ್ಲಿ ಇದ್ದವರು, ಇದರ ಗಂಧಗಳ ಇಲ್ಲದೆ ಇದ್ದವರು ಏನೋ ಒಂದು ಯಾವ್ದೋ ವಿಡಿಯೋ ನೋಡ್ಕೊಂಡು ಕೈ ಹಾಕಿ ಕೈ ಸುತ್ಕೊಂಡಿರೋ ಉದಾಹರಣೆಗಳು ತುಂಬಾ ಇದೆ. ಹಾಗಂತ ಸರಿಯಾಗಿ ಸ್ಟಡಿ ಮಾಡಿ ಮಾಡಿದವರು ಸರಿಯಾಗಿ ಸಕ್ಸಸ್ಫುಲ್ ಆಗಿರೋ ಉದಾಹರಣೆಗಳು ತುಂಬಾ ಇದೆ. ಓಕೆ ಸರ್, ಒಂದು ಯುವ ಸಮುದಾಯಕ್ಕೆ ನೀವೆಲ್ಲರೂ ಮಾದರಿಯಾಗಿದ್ದೀರಿ. ಧನ್ಯವಾದಗಳು. ನಮಸ್ತೆ.